ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ತೋಟ ಗೇಯಕ್ಕೆ ಟ್ಯಾಕ್ರಿ ಬಂದಿತ್ತು, ಅದಕ್ಕೆ ನಾವು ತೋಟ ತಗೋಗಿದ್ದೀವಿ ಡ್ರಿಪ್ಪೆಲ್ಲ ಸುತ್ತಿಕಾಕೆ. ಗೇಯಕ್ಕೆ ಬಂದಿರೋರಿಗೆ ತಿಂಡಿ ತಗೊಂಡು ಹೊಲ್ ತಗೋಗಿದ್ದೆ. ಅವ್ರಿಗೆಲ್ಲ ತಿಂಡಿ ಕೊಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ತೋಟದಾಗೆ ಮನೆ ಇರೋದ್ರಿಂದ ಬೇಗ ತಿಂಡಿ ಕೊಟ್ಟು ಬರ್ಬೋದು ಅಂತ ಹೋದೆ. ಮಕ್ಕಳನ್ನೆಲ್ಲ ಅತ್ತೆ ಮಾವ ನೋಡ್ಕೊತಾರೆ. ಅತ್ತೆ ಮಾವ ಅಂತನೇನಿಲ್ಲ, ಊರಾಗ ಯಾರಾದರೂ ಕರ್ಕೊಂಡು ಹೋಗ್ತಾರೆ ನನ್ನ ಮಕ್ಕಳನ್ನ ನೋಡ್ಕೊತಾರೆ. ನಮ್ಮ ತೋಟಕ್ಕೆ ಎಷ್ಟು ಆಯ್ತು ನಾನು ಬೇಕಾ ವಿಡಿಯೋ ಕಾಲ್ ಮಾಡಪ್ಪ. ವರ್ಷಕ್ಕೆ ಒಂದೇ ಸತಿ ತೋಟ ಗೇಯ್ಸೋದು ನಾವು, ಆಗಾಗಲೇ ಗೇಯ್ಸೋಕ್ಕೂ ಅಲ್ಲ. ಅಡಿಕೆ ತೋಟ ಎಲ್ಲರೂ ಹಂಗೆ ಮಾಡೋದು ಅನ್ನಿಸ್ತೈತೆ ನಮ್ಮ ಕಡೆಗೆ. ವರ್ಷಕ್ಕೊಂದ್ಸತಿ ಗೇಯಿಸಿ ಗೊಬ್ಬರ ಹಾಕಿಬಿಟ್ರೆ ನೆಕ್ಸ್ಟ್ ವರ್ಷಕ್ಕೆ ಗೇಯ್ಸೋದು. ಸಣ್ಣಂದವಾದರೆ ಗೇಯಿಸ್ತೀವಿ. ಅವ್ರಿಗೆ ತಿಂಡಿ ಕೊಟ್ಟು ಮನೆ ತಕ್ಕ ಹೋಗ್ತಾ ಇದ್ದೆ. ಹತ್ರ ಇರೋದ್ರಿಂದ ಅವಾಗವಾಗ ಹೋಗ್ತಲೇ ಇರ್ತೀನಿ ತೋಟಕ್ಕೆ. ತೋಟಕ್ಕೆ ರೋಟ್ರಿ ಹೊಡೆಸ್ತಿರೋದು ಮೊದಲನೇ ಸಲ ಹೊಡೆಸ್ತಾ ಇದ್ದೀವಿ. ರೋಟ್ರಿ ಎಲ್ಗಳೇನೋ ಕಟ್ಟಾಗಿದ್ವಂತೆ, ತಗೊಂಡೋಗಿ ರಿಪೇರಿ ಮಾಡಿಸ್ಕೊಬರಕ್ಕೆ ತಗೊಂಡೋದ್ರು. ಇವಾಗ ಅಡಿಕೆ ಎಲ್ಲ ಕ್ಲೋಸ್ ಆದಮೇಲೆ ತೋಟ ಗೇಯ್ಸೋದು, ಇನ್ನೂ ಒಂಬಳೆ ಹೊಡಿತವೆ. ತೋಟ ಎಲ್ಲ ಗೇಯ್ತಾಯಿದ್ರು, ನಾನು ಮಂತಕ್ಕೆ ಬಂದೆ. ನೋಡ್ಕೊಂತೀನಿ ಹೇಳಪ್ಪ, ಯಾಕೋ ಅದಕ್ಕೆ ಬಂದು ವಿಡಿಯೋ ಮಾಡ್ತಿದ್ವಿ. ನಾನು ಇನ್ನೂ ಹತ್ತಿ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ನೀರು ಕೇಳಿರೋ ಅಂತ ಕೊಟ್ಟು ಬರೋಕ್ಕೆ. ಅಡಿಕೆ ತೋಟ ಈ ಸತಿ ಯಾರಿಗ ಕೊಟ್ಟಿದ್ರು, ನಾವು ಮಾಡ್ಕೊಂಡಿರಲಿಲ್ಲ. ನಾನು ಇಲ್ಲೂತ್ಗೆ ನಾನು ಬಾಣಿಗೆ ತಂದ್ಕೊಯ್ದ ನಮ್ಮ ಅಮ್ಮನ ಮನೆಗೆ. ಅದಕ್ಕೆ ಇನ್ಮೇಲೆ ಏನು ತೋಟ ಕೊಡಲ್ಲ, ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಕೊಯ್ದಿದ್ದು ಸುಲಿಯೋದು ಎಲ್ಲ ಮಿಲ್ಗೆ ಹಾಕ್ಸೋದು. ನಾವು ಅಡಿಕೆನ ಬೇಯಿಸೋದು, ಕ್ಲೀನ್ ಮಾಡೋದು ಎಲ್ಲ ನಾವು ಯಾವ ಥರ ಮಾಡ್ತೀವಿ, ಒಣಗಿಸೋದು ಎಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ಕಡೆ ತೋಟ ಗೇಯ್ತಿದ್ರೆ ಇಲ್ಲಿ ಹೇಗಿದ್ರು ಗೇಯ್ತೀವಲ್ಲ, ಹಸು ಮೇಯ್ಲಿ ಅಂತ ಹೇಳಿ ಕಟ್ಟಾಕಿದ್ರು. ಇನ್ನು ಬುಡ ಬಿಡಿಸಿ ಗೊಬ್ಬರ ಹಾಕೋದು ಎಲ್ಲ ವೀಡಿಯೋ ಮಾಡಾಕ್ತೀನಿ. ಲೇಬರ್ಸ್ಗಳು ಬರ್ತಾರೆ, ಅವ್ರಿಗೆಲ್ಲ ಅಡುಗೆ ತಿಂಡಿ ಎಲ್ಲ ನಾವೇ ಮಾಡೋದು. ಅದೆಲ್ಲ ಇನ್ನು ವೀಡಿಯೋ ಮಾಡಾಕ್ತೀನಿ. ನಮ್ಮ ಮನೆ ಸುತ್ತಲೂ ಈ ಥರ ಐತೆ ನೋಡಿರಿ. ನಮ್ಮ ಮನೆ ಮುಂದೆ ಒಂದು ಬೋರ್ ಐತೆ, ತೋಟದಾಗ ಇನ್ನೊಂದು ಬೋರ್ ಐತೆ. 2 ಬೋರಾಗೂ ನೀರು ಬರ್ತವೆ. ತೋಟಕ್ಕೆ ನೀರು ಅವೇ ಆಗ್ತವೆ. ಎಕ್ಸ್ಟ್ರಾ ಲೆಂತ್ಗಳೆಲ್ಲ ಇರೋವೆಲ್ಲ ಇಲ್ಲಿ ಹಾಕಿದೆ ನೋಡಿರಿ. ಬೇಸಿಗೆಗೆ ಬೋರ್ಗಳೆಲ್ಲ ಗ್ಯಾಪ್ ಹೊಡಿತಾವಲ್ಲ, ಆವಾಗ ಲೆಂತ್ಗಳು ಬಿಡೋದು. ಮಳೆಗಾಲ ಸ್ಟಾರ್ಟ್ ಆಗಿದ ತಕ್ಷಣ ಎತ್ತಾಕೋದು, ಅದೇ ಕೆಲಸ ನಮ್ಮದು. ಮಳೆಗಾಲದಾಗ ಚೆನ್ನಾಗೇ ಬರ್ತಿರ್ತಾವೆ ನೀರು. ಬೇಸಿಗೆ ಬಂತು ಅಂದರೆ ಒಂದು ಡ್ರಾಪು ಬರೋಲ್ಲ, ಹಂಗೆ ಆಗ್ತೈತೆ. ನಮ್ಮ ಬೋರಾಗೆ ನೀರು ಬರ್ದಂಗೇನಿರಲ್ಲ, ಬರ್ತವೆ ಸ್ವಲ್ಪನಾದ್ರೂ. ಲೆಂತ್ಗಳು ಬಿಟ್ಟಾಗ ಚೆನ್ನಾಗೇ ನೀರು ಬರ್ತವೆ. ಬೇರೆ ಬೋರ್ಗಳಿಗೆಲ್ಲ ನೀರು ಬತ್ತಿದ್ದವು ಸ್ಟಾಪ್ ಆಗಿಬಿಡ್ತವೆ. ಬೇಸಿಗೆಗೆಲ್ಲ ತೋಟಕ್ಕೆ ನೀರು ಬೇಕೇ ಬೇಕು. ಒಬ್ಬೊಬ್ಬರು ತೋಟನೇ ಒಣಗಿಬಿಡ್ತಾರೆ ನೀರಿಲ್ದನ. ಎಷ್ಟೋ ಜನ ಹಂಗೆ ಮಾಡೋರೆ. ಹಳ್ಳಿ ಕಡೆಗೆ ನೀರು ಬರ್ತವೆ ಅಂತ ಅಡಿಕೆ ಗಿಡ ಇಕ್ತಾರೆ. ನಮ್ಮ ಕಡೆ ಅಡಿಕೆ ಗಿಡನ ತೆಂಗಿನ ಗಿಡ ಜಾಸ್ತಿ. ನೀರು ಬರ್ದಿಲ್ದಾಗ ಒಣಗಿಬಿಡ್ತಾರೆ. ರೈತರಿಗೆಲ್ಲನೂ ಅಷ್ಟೇ, ಏನೇ ಒಂದು ಬೆಳೆ ಬೆಳಿಬೇಕಾದ್ರೂ ನೀರು ಬೇಕೇ ಬೇಕು. ನೀರಿಲ್ಲದ್ದು ತೋಟಕ್ಕೆ ಏನಾದರೂ ತರಕಾರಿನೇ ಆಗಲಿ ಏನಾಗಲಿ ಬೆಳಿಬೇಕು ಅಂದರೆ, ಬೇಸಿಗೆಗೆ ಏನಾರ ಬೋರ್ನಾಗ ನೀರು ಬರಲಿಲ್ಲ ಅಂದರೆ ಕಣ್ಣಾಗ ನೀರೇ ಬಂದ್ಬಿಡ್ತವೆ ಒಬ್ಬೊಬ್ಬರಿಗೆ. ಅಡಿಕೆ ತೋಟ ಕೊಯ್ಲಿಗೆ ಬಂದಿರೋ ತೋಟನೇ ಒಬ್ಬೊಬ್ಬರು ಒಣಗಿಬಿಟ್ಟವ್ರೆ ನೀರಿಲ್ಲ ಅಂತನ. ಅಷ್ಟು ಕಷ್ಟ ಆಗ್ತೈತೆ ಬೇಸಿಗೆಗೆ ನೀರಿಲ್ಲೋದಕ್ಕೆ. ಒಂದು ಬೋರ್ ಹಾಕಿಸ್ಬೇಕು ಅಂದರೆ ಒಂದು 5-6 ಲಕ್ಷ ದುಡ್ಡು ಬೇಕು ಇವಾಗಿನ ಕಾಲದಾಗೆ. ಅದ್ರಾಗೇನಾದರೂ ನೀರು ಸಿಕ್ಕಿರೆ ಪುಣ್ಯ, ಇಲ್ಲಾಂದರೆ ಫೇಲ್ ಆದರೆ
ಪಾಪ 5-6 ಲಕ್ಷ ದುಡ್ಡು ವೇಸ್ಟು. ಇಲ್ಲಂಕ 1000 ಅಡಿಗೆ ನೀರು ಸಿಗೋದು, ಅದಕ್ಕೆ ಕಮ್ಮಿ ಸಿಗೋದೇ ಇಲ್ಲ. 1000 ಅಡಿನೂ ಆಗ್ತೈತೆ, 1500 ಅಡಿನೂ ಆಗ್ತೈತೆ. ಒಂದು ಬೋರ್ ಹಾಕಿಸ್ಬೇಕು ಅಂದರೆ ಇಲ್ಲಿ ನೀರಂತ ಬೇಗ ಸಿಗಲ್ಲ. ಸಿಕ್ಕಿದ್ರಾಗೆ ಏನೋ ಬೆಳೆ ಬೆಳ್ಕೊಬೋದು ಅಷ್ಟೇನಾ. ನಮ್ಮ ಕಡೆಗಂತ ಅಡಿಕೆ ತೋಟನೇ ಜಾಸ್ತಿ. ನೀರು ಸಿಕ್ಕೇವೆ ಅಂದರೆ ಅಡಿಕೆ ಗಿಡನೇ ಫಸ್ಟ್ ಇಕ್ಕೋದು. ಒಂದೊಂದು ಬೋರ್ನಾಗೆ ಮಳೆಗಾಲದಾಗ ಚೆನ್ನಾಗೇ ಬರ್ತಿರ್ತಾವೆ ಅಡಿಕೆ ಗಿಡ ಇಕ್ಕತಕ್ಕ. ಬೇಸಿಗೆ ಬಂತು ಅಂದರೆ ಪುಸುಕೊಂಡು ನಿಂತೇ ಹೋಗ್ತವೆ. ಆವಾಗ ಪಾಪ ಅವರು ಒಣಗಿಬಿಡ್ತಾರೆ. ಇನ್ನೊಂದು ಬೋರ್ ಹಾಕಿಸ್ತಾರೆ ಹಂಗೂ, ಅದ್ರಾಗ ಒಂದೊಂದು ಸರ್ತಿ ನೀರೇ ಸಿಗಲ್ಲ. ಆ ಥರ ಕಷ್ಟ ಬಂದುಬಿಡ್ತೈತೆ. ಸಾಯಂಕಾಲ ಆಯ್ತು, ಅಲ್ಲಿ ಹಸುಗಳೆಲ್ಲ ಹಿಡ್ಕೊಬಂದು ಹಾಲು ಕರಿಯೋಕೆ ಕಟ್ಟಾಕಿದ್ದೀವಿ. ಹಾಲು ಕರ್ಕೋಬೇಕು. ನನಗೆ ಹಾಲು ಕರಿಯೋಕೆ ಬರಲ್ಲ ನೋಡಿರಿ. ಅವರೆಕಾಯಿ ಸುಲಿದು ಇಸ್ಕಿ ಬೇಳೆ ಇಸ್ಕೊತಾ ಇದ್ದೀವಿ. ನನ್ನ ಮಗುಗೆ ಅವ್ರ ಅಜ್ಜಿ ಪೇಟ ಹಾಕ್ಬಿಟ್ಟೈತೆ, ಅವನು ಡ್ಯಾನ್ಸ್ ಮಾಡ್ತಾವನೆ. ಇವಳು ಉಷಾ ಅಂತ ನನ್ನ ಫ್ರೆಂಡು, ನಮ್ಮ ಮನೆ ಹತ್ರ ಬರ್ತಾಳೆ ಇರ್ತಾಳೆ. ನನ್ನ ಮಗ ಇರೋದು ಕನಕ ಯಾವಾಗಲೂ ಬಂದು ಎತ್ಕೊಂಡು ಆಟ ಆಡಿಸ್ತಾ ಇರ್ತಾಳೆ. ಅವ್ರ ಅತ್ತೆನೂ ಅವಳು ಯಾವಾಗಲೂ ನನ್ನ ಮಕ್ಕಳನ್ನ ಎತ್ಕೊಂಡೋಗಿ ಅವ್ರ ಮನೆಗೆ ಯಾವಾಗಲೂ ಆಟ ಆಡಿಸ್ತಲೇ ಇರ್ತಾರೆ. ಅವಳಿಗೂ 2 ವರ್ಷ ಐತೆ, ಇನ್ನು ಮಕ್ಕಳಿಲ್ಲ. ಅದಕ್ಕೆ ಮಕ್ಕಳು ಅಂದರೆ ಆಸೆ. ನಮಗೂ ಆದರೆ ಮಕ್ಕಳು ಅಂತ ದಿನ ಹಂಗಂತಲೇ ಇರ್ತಾಳೆ ನನ್ನ ಮಗು ನೋಡಿದಾಗೆಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಅವಳಿಗೆ, ನನಗೂ 5 ವರ್ಷಕ್ಕೆ ಮಕ್ಕಳಾಗಿದ್ದು, ನಿನಗೂ ಆಗ್ತಾ ಸುಮ್ಮನಿರು, ಯಾಕೆ ಯೋಚನೆ ಮಾಡ್ತೀವಿ. ಈ ವಿಡಿಯೋ ಯಾರಿಗಾದ್ರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.